ಈ ಜಗತ್ತೇ ಹಾಗೆ, ಇಲ್ಲಿ ಸ್ವಾರ್ಥಿಗಳೇ ಹೆಚ್ಚಾಗಿ ಸಿಗ್ತಾರೆ. ಅವ್ರ ಕೆಲಸ ಆಯಿತು ಅಂದರೆ ಮುಗೀತು. ನೀವು ಅವ್ರ ಸಂಬಂಧಿಕರೇ ಆಗಿರಲಿ, ನೀವು ಯಾರು ಅಂತ ಕೇಳಿದ್ರು ಕೇಳಬಹುದು. ಯಾಕೆ ಅಂದರೆ ಇದು ಸ್ವಾರ್ಥಿಗಳ ಪ್ರಪಂಚ. ಈ ಜಗತ್ತಿನಲ್ಲಿ ನೀವು ಕೂಡ ಸ್ವಾರ್ಥಿಯಾಗಿ ಬದುಕಿದ್ರೆ ಮಾತ್ರ ನಿಮಗೆ ಬೆಲೆ ಸಿಗುತ್ತೆ. ಇಲ್ಲ ಅಂದರೆ ನಿಮ್ಮನ್ನು ಅವರ ಮನೆ ಕೆಲಸದವರು ಕೂಡ ಮಾತಾಡ್ಸಲ್ಲ. ಹೌದು ಸ್ನೇಹಿತರೆ, ಈ ಜಗತ್ತು ಸ್ವಾರ್ಥಿಯಿಂದ ಕೂಡಿದೆ. ಇಲ್ಲಿ ಎಲ್ಲರೂ ನಿಮಗೆ ಸ್ವಾರ್ಥಿಗಳೇ ಸಿಗ್ತಾರೆ. ಯಾರು ಏನಾದರೂ ಪರವಾಗಿಲ್ಲ, ನಾವು ಮಾತ್ರ ಚೆನ್ನಾಗಿರಬೇಕು. ಯಾರು ನೋವಿನಿಂದ ಸಾಯ್ತಾ ಇದ್ರೆ ಏನು, ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು. ಯಾರು ಎಷ್ಟೇ ಹಸಿವಿನಲ್ಲಿದ್ರೇನು, ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು. ಯಾರು ಎಷ್ಟೇ ಕಷ್ಟದಲ್ಲಿದ್ದರೆ ನಮಗೇನು, ನಾವು ಮಾತ್ರ ಚೆನ್ನಾಗಿರಬೇಕು. ಅದು ಅವರ ಹಣೆ ಬರಹ. ಅವರ ಹಣೆ ಬರಹ ಹೇಗಿದೆಯೋ ಹಾಗೆ ಬದುಕ್ತಾ ಇದ್ದಾರೆ. ಯಾರೋ ಒಬ್ಬರ ಸಲುವಾಗಿ ನಾವೇಕೆ ದುಃಖ ಪಡಬೇಕು? ನಾವು ಚೆನ್ನಾಗಿದ್ರೆ ನಮಗಷ್ಟೇ ಸಾಕು. ಮಿಕ್ಕದವರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅನ್ನೋ ಸ್ವಾರ್ಥಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ನೀವು ಕೂಡ ಸ್ವಾರ್ಥಿಯಾಗಿ ಬದುಕಬೇಕು. ಇಲ್ಲಿ ನಿನ್ನನ್ನು ಬೆಳೆಸಿ ಬದುಕೋರಿಗಿಂತ ನಿನ್ನನ್ನು ಬಳಸಿ ಬದುಕೋರೇ ಹೆಚ್ಚು. ಇವರು ನಮ್ಮವರು ಅನ್ನೋ ನಂಬಿಕೆಯನ್ನು ಮೊದಲು ಬಿಟ್ಟುಬಿಡು. ನಿಮ್ಮ ಜೀವನ ನೀವೇ ನೋಡ್ಕೋಬೇಕು. ನಿಮ್ಮ ಜೀವನನ ಉದ್ಧಾರ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಹಾಗೆ ನಿಮ್ಮ ಕುಟುಂಬವನ್ನು ನೀವೇ ನಿಭಾಯಿಸಬೇಕು. ಇಲ್ಲ ನಿಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮ ಬಂಧುಗಳು ಸಹಾಯಕ್ಕೆ ಬರ್ತಾರೆ ಅನ್ನೋದನ್ನು ನಿನ್ನ ತಲೆಯಿಂದ ಕಿತ್ತಿ ಬಿಸಾಕಿ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ನಂಬಿ ಕೂತಿಲ್ಲ ಅಂದಮೇಲೆ ನೀವೇ ಯಾಕೆ ಇನ್ನೊಬ್ಬರ ಮೇಲೆ ನಂಬಿ ಕೂತ್ಕೋತೀರಾ? ನಿಮ್ಮ ಬದುಕನ್ನು ನೀವೇ ಕಟ್ಕೋಬೇಕು. ನಿಮ್ಮ ಬದುಕು ಹಾಳಾಗಿ ಹೋದರೆ ಅದನ್ನು ಸರಿಪಡಿಸೋದಕ್ಕೆ ಯಾವ ನನ್ನ ಮಕ್ಕಳು ಕೂಡ ಬರೋದಿಲ್ಲ. ನಿಮ್ಮ ಕೈಯಲ್ಲಿರೋ ಗಡಿಯಾರ ನಿಮ್ಮದೇ ಆದರೂ ಆ ಗಡಿಯಾರದಲ್ಲಿರೋ ಸಮಯ ನಿಮ್ಮದಲ್ಲ. ಸಮಯ ನಿಮಗಾಗಿ ಕಾಯೋದಿಲ್ಲ. ಆ ಗಡಿಯಾರದಲ್ಲಿರುವ ಮುಳ್ಳುಗಳು ಹೇಗೆ ಚಲಿಸುತ್ತವೋ ಹಾಗೆ ನೀವು ಕೂಡ ಸಮಯದ ಜೊತೆಗೆ ಚಲಿಸಬೇಕು. ನಿಮ್ಮ ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಬೇಕು. ಇಲ್ಲಿ ಯಾರಿಗೆ ಯಾರೂ ಇಲ್ಲ. ನಿನಗೆ ಸಮಾಧಾನ ಮಾಡೋ ಜನರಿಗಿಂತ ನಿನ್ನ ಸಮಾಧಿ ಮೇಲೆ ಪಿಂಡ ಇಡೋರೇ ಜಾಸ್ತಿ. ಕೊನೆಯದಾಗಿ ಒಂದು ಮಾತು, ಇಲ್ಲಿ ಯಾರು ಯಾರಿಗೂ ಶಾಶ್ವತವಲ್ಲ. ಅವರವರ ನಿಲ್ದಾಣ ಬಂದಾಗ ಅವರು ಇಳಿದು ಹೋಗುತ್ತಾರೆ. ನಿನ್ನ ಗುರಿಯನ್ನು ಮುಟ್ಟಬೇಕಾದ್ರೆ ನೀನು ಸ್ವಾರ್ಥಿಯಾದರೂ ಪರವಾಗಿಲ್ಲ,